ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 25 ಆಗಸ್ಟ್ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 77,369.11 172 ಪಿಟಿಎಸ್ 0.22% ಕುಸಿದಿದೆ. ಅತಿ ಹೆಚ್ಚು ಲಾಭ. ಟಾಟಾ ಸ್ಟೀಲ್ 1.80% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಬಜಾಜ್ ಫೈನಾನ್ಸ್ 1.64% ಕುಸಿದಿದೆ. ನಿಫ್ಟಿ 50 ಇಂದು 24,219.05% ಆಗಿದೆ. -0.14% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಅಲ್ಪ ಕುಸಿತದೊಂದಿಗೆ ಭಾರತೀಯ ಷೇರು ಮಾರುಕಟ್ಟೆ ನಷ್ಟದಲ್ಲಿ ಮುಕ್ತಾಯ. ನಿನ್ನೆ ಬಿಎಸ್ಇ ಸೆನ್ಸೆಕ್ಸ್ -0.22% ಕುಸಿದು 77,369.11ಕ್ಕೆ ಮುಕ್ತಾಯಗೊಂಡರೆ ಎನ್ಎಸ್ಇ ನಿಫ್ಟಿ 50 0.14% ಇಳಿಕೆಯಾಗಿ 24,219.05ಕ್ಕೆ ತಲುಪಿತು. ನಿಫ್ಟಿ ಬ್ಯಾಂಕ್ ಕೂಡ -0.41% ಕುಸಿತ ಕಂಡು 57,525.95ಕ್ಕೆ ಮುಕ್ತಾಯಗೊಂಡಿತು. ಚಿನ್ನದ ಬೆಲೆ 3 ತಿಂಗಳ ಗರಿಷ್ಠ ಮಟ್ಟಕ್ಕೆ ಏರಿಕೆ. $4,725ಕ್ಕೆ ಮುಕ್ತಾಯ. ಯುಎಸ್ ಡಾಲರ್ ದುರ್ಬಲಗೊಂಡ ಹಿನ್ನೆಲೆಯಲ್ಲಿ ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $0.57 ಏರಿಕೆಯಾಗಿ $4,725ಕ್ಕೆ ಮುಕ್ತಾಯಗೊಂಡಿತು. ಬೆಳ್ಳಿ ಬೆಲೆಯು ಪ್ರತಿ ಟ್ರಾಯ್ ಔನ್ಸ್ಗೆ $0.39 ಹೆಚ್ಚಳವಾಗಿ $69.23ಗೆ ತಲುಪಿತು. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $85 ಮತ್ತು 11 ಸೆಂಟ್ಗೆ ಇಳಿಕೆ. ಕಚ್ಚಾ ತೈಲ ಬೆಲೆ ನಿನ್ನೆ $0.61 ಕುಸಿತ ಕಂಡು ಪ್ರತಿ ಬ್ಯಾರೆಲ್ಗೆ $85 ಮತ್ತು 11 ಸೆಂಟ್ಗೆ ಮುಕ್ತಾಯಗೊಂಡಿತು. ಹಾರ್ಮುಜ್ ಜಲಸಂಧಿಯಲ್ಲಿನ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಮತ್ತು ಪೂರೈಕೆ ಮಾರ್ಗಗಳನ್ನು ವಿಶ್ಲೇಷಕರು ಗಮನಿಸುತ್ತಿರುವಾಗ ಈ ಕುಸಿತ ಕಂಡುಬಂದಿದೆ. ನಿರ್ಣಾಯಕ ಖನಿಜಗಳಿಗಾಗಿ ಸಿಂಗಾಪುರದಲ್ಲಿ ಸಿಐಎಲ್ ಗ್ಲೋಬಲ್ ಅಂಗಸಂಸ್ಥೆ ಸ್ಥಾಪಿಸಿದ ಕೋಲ್ ಇಂಡಿಯಾ. ಕೋಲ್ ಇಂಡಿಯಾ ವಿದೇಶಿ ನಿರ್ಣಾಯಕ ಖನಿಜ ಆಸ್ತಿಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಸಿಂಗಾಪುರದಲ್ಲಿ ಸಿಐಎಲ್ ಗ್ಲೋಬಲ್ ಎಂಬ ಹೊಸ ಅಂಗಸಂಸ್ಥೆಯನ್ನು ಸ್ಥಾಪಿಸಿದೆ. ಈ ಸಂಸ್ಥೆಯು ವಿದೇಶಿ ಹೂಡಿಕೆಗಳನ್ನು ನಿರ್ವಹಿಸಲಿದೆ ಮತ್ತು ಭಾರತದ ಶುದ್ಧ ಇಂಧನ ಪರಿವರ್ತನೆಗೆ ಅಗತ್ಯವಾದ ಸಂಪನ್ಮೂಲಗಳನ್ನು ಭದ್ರಪಡಿಸಲಿದೆ. ಮೊದಲ ತ್ರೈಮಾಸಿಕದಲ್ಲಿ 70% ವೇರಿಯಬಲ್ ಪೇ ನೀಡಿದ ಇನ್ಫೋಸಿಸ್. ಸವಾಲಿನ ಬೇಡಿಕೆಯ ವಾತಾವರಣದ ನಡುವೆಯೂ ಇನ್ಫೋಸಿಸ್ 2026ರಿಂದ 27ರ ಮೊದಲ ತ್ರೈಮಾಸಿಕಕ್ಕೆ ಸರಾಸರಿ 70% ವೇರಿಯಬಲ್ ಪಾವತಿಯನ್ನು ಘೋಷಿಸಿದೆ. ಈ ನಡುವೆ ಇನ್ಫೋಸಿಸ್ ಷೇರುಗಳು ಕಳೆದ ವಹಿವಾಟಿನಲ್ಲಿ $0.80 ಏರಿಕೆಯಾಗಿ $1,130ಕ್ಕೆ ಮುಕ್ತಾಯಗೊಂಡವು. ಲೆನ್ಸ್ಕಾರ್ಟ್ನಲ್ಲಿನ $2.6 ಪಾಲನ್ನು $2,888 ಕೋಟಿಗೆ ಮಾರಾಟ ಮಾಡಿದ ಸಾಫ್ಟ್ಬ್ಯಾಂಕ್. ಸಾಫ್ಟ್ಬ್ಯಾಂಕ್ ಗ್ರೂಪ್ ಲೆನ್ಸ್ಕಾರ್ಟ್ ಸೊಲ್ಯೂಷನ್ಸ್ನಲ್ಲಿನ ತನ್ನ ಪಾಲನ್ನು ಸುಮಾರು $2.6 ಕಡಿತಗೊಳಿಸಿದೆ. ಈ ವಹಿವಾಟಿನ ಮೌಲ್ಯ ಅಂದಾಜು $2,888 ಕೋಟಿ ರೂಪಾಯಿಗಳಾಗಿದ್ದು, ಸಾಫ್ಟ್ಬ್ಯಾಂಕ್ ತನ್ನ ಹೂಡಿಕೆ ಪೋರ್ಟ್ಫೋಲಿಯೋವನ್ನು ಕಡಿತಗೊಳಿಸುವ ತಂತ್ರವನ್ನು ಮುಂದುವರಿಸಿದೆ. ಮ್ಯಾಕ್ಸ್ ಆಕ್ಸಿಸ್ ಬ್ಯಾಂಕ್ ಪ್ರಕರಣದಲ್ಲಿ ವಂಚನೆ ಆರೋಪಗಳನ್ನು ಕೈಬಿಟ್ಟ ಸೆಬಿ. ಮ್ಯಾಕ್ಸ್ ಫೈನಾನ್ಷಿಯಲ್ ಮತ್ತು ಆಕ್ಸಿಸ್ ಬ್ಯಾಂಕ್ ಒಪ್ಪಂದದಲ್ಲಿನ ವಂಚನೆ ಮತ್ತು ಬಹಿರಂಗಪಡಿಸುವಿಕೆಗೆ ಸಂಬಂಧಿಸಿದ ಆರೋಪಗಳನ್ನು ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿ ಸೆಬಿ ಕೈಬಿಟ್ಟಿದೆ. ಈ ಸುದ್ದಿಯ ಬೆನ್ನಲ್ಲೇ ಆಕ್ಸಿಸ್ ಬ್ಯಾಂಕ್ ಷೇರುಗಳು ನಿನ್ನೆ $0.79 ಕುಸಿದು $1,236ಕ್ಕೆ ಮುಕ್ತಾಯಗೊಂಡವು. ದುಬೈ ನಿಲುಗಡೆ ಮತ್ತು ನಿರ್ಬಂಧಗಳ ನಡುವೆ ಇರಾನ್ಗೆ ಭಾರತದ ರಫ್ತು ಕುಸಿತದ ಭೀತಿ. ದುಬೈನಲ್ಲಿನ ಹಡಗು ಸಾಗಣೆ ಅಡಚಣೆಗಳು ಮತ್ತು ಕಠಿಣ ಯುಎಸ್ ನಿರ್ಬಂಧಗಳಿಂದಾಗಿ ಇರಾನ್ಗೆ ಭಾರತದ ರಫ್ತು ಮತ್ತಷ್ಟು ಕುಸಿಯುವ ಮುನ್ಸೂಚನೆ ಇದೆ. ಇದರೊಂದಿಗೆ ಇರಾನಿನ ರಿಯಾಲ್ ಯುಎಸ್ ಡಾಲರ್ ವಿರುದ್ಧ ದಾಖಲೆಯ $2.02 ಮಿಲಿಯನ್ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. $15 ಟ್ರಿಲಿಯನ್ ಜಿಡಿಪಿ ಮೌಲ್ಯದ ವ್ಯಾಪಾರ ಒಪ್ಪಂದಗಳ ಕುರಿತು ಭಾರತ ಮಾತುಕತೆ. ಗೋಯಲ್ ಭಾರತವು ಒಟ್ಟು $15 ಟ್ರಿಲಿಯನ್ ಜಿಡಿಪಿ ಹೊಂದಿರುವ ದೇಶಗಳು ಮತ್ತು ಒಕ್ಕೂಟಗಳೊಂದಿಗೆ ವ್ಯಾಪಾರ ಒಪ್ಪಂದಗಳ ಕುರಿತು ಸಕ್ರಿಯವಾಗಿ ಮಾತುಕತೆ ನಡೆಸುತ್ತಿದೆ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಜಾಗತಿಕ ಪಾಲುದಾರಿಕೆಯನ್ನು ಉತ್ತೇಜಿಸಲು ಗೋಯಲ್ ಪ್ರಸ್ತುತ 200ಕ್ಕೂ ಹೆಚ್ಚು ಉದ್ಯಮಿಗಳ ನಿಯೋಗವನ್ನು ಮುನ್ನಡೆಸುತ್ತಿದ್ದಾರೆ. ಸಾಲ ಮರುಖರೀದಿಗೆ $1 ಟ್ರಿಲಿಯನ್ ಸಾಮಾನ್ಯ ಖಾತೆಯನ್ನು ಬಳಸಲು ಬೆಸ್ಸೆಂಟ್ ಚಿಂತನೆ. ಯುಎಸ್ ಖಜಾನೆ ಕಾರ್ಯದರ್ಶಿ ನಾಮನಿರ್ದೇಶಿತ ಸ್ಕಾಟ್ ಬೆಸ್ಸೆಂಟ್ ಅವರು ಕಾರ್ಯತಂತ್ರದ ಸಾಲ ಮರುಖರೀದಿಗಾಗಿ ಇಲಾಖೆಯ $1 ಟ್ರಿಲಿಯನ್ ಸಾಮಾನ್ಯ ಖಾತೆಯನ್ನು ಬಳಸಿಕೊಳ್ಳಲು ಪರಿಗಣಿಸುತ್ತಿದ್ದಾರೆ. ಈ ಕ್ರಮವು ದ್ರವ್ಯತೆಯನ್ನು ನಿರ್ವಹಿಸುವ ಮತ್ತು ಯುಎಸ್ ಸರ್ಕಾರಿ ಸಾಲದ ಮಾರುಕಟ್ಟೆಯನ್ನು ಸ್ಥಿರಗೊಳಿಸುವ ಗುರಿಯನ್ನು ಹೊಂದಿದೆ.
ಚಿನ್ನ $4,725 0.57% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,45,430 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.57% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,698 ಮತ್ತು 20 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $69 ಮತ್ತು 23 ಸೆಂಟ್ 0.39% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $2,131 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.39% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $68 ಮತ್ತು 96 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $85 ಮತ್ತು 11 ಸೆಂಟ್ 0.61% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 0.61% ಕುಸಿದಿದೆ. ಹಿಂದಿನ ಮುಕ್ತಾಯ $85 ಮತ್ತು 63 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 73 ಸೆಂಟ್ 0.05%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.05% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 69 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2,906. ಬೆಂಗಳೂರು $944 ಮತ್ತು 50 ಪೈಸಾ, $2,821. ಹೈದರಾಬಾದ್ $994, $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.